ಚಲೋ. ಭಾಳ ಮಾತಾಡೋಂಗಿಲ್ಲ, ಇನ್ನು ಹುಡುಗರು ಕೆಲಸ ಐತೆ, ಸ್ವಲ್ಪ ಒಂದು ಎರಡು ಮಾತಾಡ್ತೀನಿ. ವೇದಿಕೆ ವೇದ ಗುರು ಹಿರಿಯರಿಗೆ ನಮಸ್ಕರಿಸಿ ಇದ್ದಂಥ ಎಲ್ಲರಿಗೆ ಆಶೀರ್ವದಿಸಿ ಒಂದೆರಡು ಮಾತು ಮಾತಾಡ್ತೀನಿ. ಈಗ ನೋಡ್ರಿ, 96 ಅಂಕ ಪಡೆದವರಿಗೆ ಈ ಸಲ 2,000 ರೂಪಾಯಿ ಕೊಡ್ತೀನಿ. ಅವತ್ತಿನ ಮುಂದಿನ ಸಲ ಬಡ್ಡಿ ಹಾಕಿರಿ. ಮತ್ತೊಂದು ಹೇಳೋದಾದ್ರೆ ಸರ್ಗಳು ಹೇಳ್ತೀನಿ, ಹುಡುಗರಿಗೆ ಹೇಳ್ತೀನಿ. 1966 ಒಳಗೆ ಒಂದು ಸಂತವಾಣಿ ಬಂದಿತ್ತು. ಆ ಸಂತವಾಣಿಯೊಳಗೆ ಒಂದು ಬರೆದಿದ್ರು, ಆಗಿಂದ ಹೇಳಿದ ಇಲ್ಲಿ ತನಕ ನಮ್ಮ ನೆನಪೈತಿ. ಅದನ್ನು ಯಾರು ಬಾಯ್ಪಾಟ್ ಮಾಡ್ತೀರಿ ಅವ್ರಿಗೆ 2,000 ರೂಪಾಯಿ ಕೊಡ್ತೀನಿ. ನಾ ಹೇಳ್ತೀನಿ ಈಗ ನೋಡಿ. ಓಂ ಭಕ್ತ ಮಹಿಮನೆ ಮುಕ್ತ ಮುಮುಕ್ಷನೆ ಪರಮ ಭಕ್ತನೇ ಜ್ಞಾನ ಶಕ್ತನೇ ಗುರು ಕಂದನೆ ಚಿನ್ಮಯೆಂಬ ಆನಂದ ರೂಪಿ ಸಂಸಾರವೆಂಬ ಘೋರ ಅರಣ್ಯದಲ್ಲಿ ಚಿತ್ತವೆಂಬ ಚಿಗರೆ ಸಂಕಲ್ಪ ವಿಂಕಲ್ಪವೆಂಬ ಗಂಡು ಹೆಣ್ಣುನರೆ ಜ್ಞಾನವೆಂಬ ಕರಡೆ ಮದಗಳೆಂಬ ಆಣೆ ಕ್ರೋಧವೆಂಬ ಹುಲಿ ಹೀಗೆ ಅನೇಕ ಖಗಮರಗಗಳು ವಾಸ ಮಾಡಿದ್ದವು. ಅದರಲ್ಲಿ ಜೀವಶಿವರೆಂಬ ಹೆಸರಿನ ಪಾರಿವಾಳ ದಂಪತಿಗಳು ಜೀವನಯಾತ್ರೆ ನಡೆಸಿಕೊಂಡು ಕೆಲ ಕಾಲವಾದ ಮೇಲೆ ತತ್ವವೆಂಬ ತತ್ತಿ ಹಾಕಿದವು. ಸಮೀಪದಲ್ಲಿ ದೇಹವೆಂಬ 9 ತೂತುಗಳ ಹುತ್ತಿನಲ್ಲಿ ಆಶೆ ಎಂಬ ಬಾವಿ ವಿಷಯಗಳೆಂಬ ಹಲ್ಲು ಸಪ್ತವೆಗಳೆಂಬ ಏಡು ಹೇಳಿ ಚಾಚುತ್ತಾ ತಿರುಗುತ್ತಾ ಪಾರಿವಾಳ ತತ್ವಗಳ ತಪ್ಪಿಯನ್ನು ನುಂಗಿತು. ಪಾರಿವಾಳ ದಂಪತಿಗಳು ಮರಮರ ಮರಿಗೆ ಉಪಾಯಗಾಣದ ಹರಿಯನ್ನು ಸ್ಮರಿಸಿ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುರಳಿ ನಿಜವಲ್ಲೋ ಹರಿ ಎಂದು ಪುರಂದಾಸರು ಹೇಳಿದಂತಾಯಿತು ಆ ಪಾರಿವಾಳ ಪರಿಸ್ಥಿತಿಯು. ಇದನ್ನು ಹುಡುಗರಿಗೆ ಒಂದು ಏನು ಮಾಡಿ ನಮ್ಮದೊಂದು ಉಳಿಲಿದೆ. 1966 ನಾವು ಓದಿದ್ದೈತಿ ರೀ ಸಂತವಾಣಿ. ಅಂದ್ರೆ ನಮ್ಮ ಬರೆದಿದ್ರವ್ರ ಅದನ್ನು ಬರೀ ಓದಿ ನೋಡಿದೈತಿ. ಯಾರಿಗಾರ ತಕ್ಕ ನೀವು ಸರ್ಗಳು ಇವ್ರಿಗೆ ಒಟ್ಟು ಕಲಿಸಿ ಮುಂದಿನ ಇದರೊಳಗೆ ನಮ್ಗಟ್ಟು ಅದನ್ನು ಮಾಡ್ರಿ ಅಂಥೇಳಿ ನಮಗೆ 2 ಮಾತು ಹೇಳಿ.